ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಹಬ್ಬಗಳು ಅಂಧಶ್ರದ್ಧೆಯಲ್ಲ. ಋತು ಬದಲಾವಣೆಯ ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಮ್ಮ ಹಿರಿಯರು ರೂಢಿಸಿಕೊಂಡಂತಹ ವೈಜ್ಞಾನಿಕ ಆಚರಣೆಗಳು. ಹೇಮಂತ ಋತು ಅಂತ್ಯವಾಗಿ ಶಿಶಿರ ಋತು ಆರಂಭವಾಗುವ ಈ ಒಂದು ಸಮಯವನ್ನು ಆಯುರ್ವೇದದಲ್ಲಿ ಋತುಸಂಧಿ ಅಂತ ಕರಿತೀವಿ. ಉತ್ತರಾಯಣದ ಈ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಪ್ರಖರವಾಗುವುದರೊಂದಿಗೆ ನಮ್ಮ ದೇಹದಲ್ಲಿರುವ ಅಗ್ನಿಯೂ ಸಹ ಬಲವರ್ಧನೆಯಾಗುತ್ತೆ. ಹಾಗಾಗಿ ಆದಷ್ಟು ಸ್ನಿಗ್ಧ, ಅಧಿಕ ಪೋಷಕಾಂಶಯುಕ್ತ ಬಲವರ್ಧಕ ಆಹಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಎಳ್ಳು ಸ್ನಿಗ್ಧ, ಉಷ್ಣ, ವಾತಶಾಮಕ ಗುಣಗಳನ್ನು ಹೊಂದಿದ್ದು ಅಸ್ಥಿ ಸಂಧಿಗಳಿಗೆ ಬಲವನ್ನು ನೀಡುತ್ತದೆ ಮತ್ತು ಎಳ್ಳೆಣ್ಣೆಯಿಂದ ಅಭ್ಯಂಗ ಮಾಡಿ ಸ್ನಾನ ಮಾಡೋದರಿಂದ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಂಡುಬರುವಂತಹ ಚರ್ಮದ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದು. ಹಾಗೆ ಎಳ್ಳಿನ ಜೊತೆ ಸೇವಿಸುವ ಬೆಲ್ಲ, ಇದು ಸ್ನಿಗ್ಧ ಗುಣವನ್ನು ಹೊಂದಿದ್ದು ರಕ್ತಾದಿ ಧಾತುಗಳ ಬಲವರ್ಧನೆಗೆ ಸಹಾಯಕವಾಗಿದೆ ಮತ್ತು ವಾತಪಿತ್ತಗಳ ಶಮನವನ್ನು ಮಾಡುತ್ತದೆ. ಹಾಗೆ ವಿಶೇಷವಾಗಿ ಸಂಕ್ರಾಂತಿಯಂದು ಗಾಳಿಪಟವನ್ನು ಹಾರಿಸುವುದರಿಂದ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವುದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ನಿರ್ಮಾಣಕ್ಕೆ ಇದು ಸಹಾಯಕವಾಗುತ್ತೆ. ಒಬ್ಬರಿಗೊಬ್ಬರು ಎಳ್ಳು ಬೆಲ್ಲವನ್ನು ಹಂಚಿ ತಿನ್ನೋದ್ರಿಂದ ವೈಮನಸ್ಸುಗಳು ದೂರವಾಗಿ ಪರಸ್ಪರ ಸೌಹಾರ್ದತೆ ಬೆಳೆಯುತ್ತೆ. ಹಾಗಾಗಿ ಅರಿತು ಆಚರಿಸೋಣ. ನಮ್ಮ ಹಬ್ಬಗಳು ಕೇವಲ ಅಂಧಶ್ರದ್ಧೆಯಲ್ಲ, ಹಿರಿಯರು ರೂಢಿಗೆ ತಂದ ವೈಜ್ಞಾನಿಕ ಆಚರಣೆಗಳು, ಆರೋಗ್ಯಕರ ಜೀವನ ಶೈಲಿಯ ಗುಟ್ಟುಗಳು.